ಮುಖ್ಯಾಂಶಗಳು. ಎರಡನೇ ಉಪಲೋಕಾಯುಕ್ತರಾಗಿ ಚಂದ್ರಶೇಖರಯ್ಯ ಪ್ರಮಾಣ, ನ್ಯಾಯಮೂರ್ತಿಗೆ ಗವರ್ನರ್ ಪ್ರತಿಜ್ಞಾವಿಧಿ ಬೋಧನೆ, ಸುರೇಶ್ ಕುಮಾರ್ ಅಶೋಕ್ ಉಪಸ್ಥಿತಿ. ಶೀತಲ ಸಮರದ ನಡುವೆಯೇ ಒಗ್ಗಟ್ಟಿನ ಮಂತ್ರ, ಉಡುಪಿಯಲ್ಲಿ ಹಾಲಿ ಮಾಜಿ ಸಿಎಂಗಳಿಂದ ಒಟ್ಟಿಗೆ ಪೂಜೆ, ಮುಖದಲ್ಲಿ ನಗು, ಮನದಲ್ಲಿ ಸಿಟ್ಟು. 4 ತಿಂಗಳಿಂದ ಹೆಂಡತಿ ಮಕ್ಕಳು ನಾಪತ್ತೆ, ಹಣಕ್ಕಾಗಿ ಮಾರಿದನ ಪತಿ, ಬೆಂಗಳೂರಿನಿಂದ ಫೋನ್ ಮಾಡಿ ಅಳ್ತಿದ್ದಾಳಂತೆ ಬಿಜಾಪುರದ ಸತಿ. ಹಗಲಷ್ಟೇ ಅಲ್ಲ, ರಾತ್ರಿಯೂ ಪಾಠ ಪ್ರವಚನ, ಶೈಕ್ಷಣಿಕ ಕ್ರಾಂತಿಗೆ ಮುಂದಾಯಿತು ಕೋಲಾರ, ನೈಟ್ ಸ್ಕೂಲ್ಗೆ ಹರಿದು ಬರ್ತಿದೆ ವಿದ್ಯಾರ್ಥಿಗಳ ದಂಡು. ಬಾದಾಮಿಯಲ್ಲಿ ಬಾಲಿವುಡ್ ದಂಡು, ರೌಡಿ ರಾಥೋಡ್ ಚಿತ್ರಕ್ಕೆ ಭರ್ಜರಿ ಶೂಟಿಂಗ್, ಅಕ್ಷಯ್ ಕುಮಾರ್ ಸೋನಾಕ್ಷಿ ಸಿನ್ಹಾ ಫುಲ್ ರೊಮ್ಯಾನ್ಸ್. ನ್ಯಾಯಮೂರ್ತಿ ಬನ್ನೂರು ಮಠ ನೇಮಕಾತಿ ವಿವಾದ ಹೊಸ ತಿರುವು ಪಡೆದುಕೊಂಡಿದೆ. Left it on me. The moment I get a copy of that judgment, you will see I will appoint a judge to go into all these allegations, and based on that inquiry, action will be taken. Sir, 2 days back there was a lawyers' protest where media men were attacked, heckled and all that kind of thing. Being a legal lawyer yourself, they met me here, and Mr. Reddy, who was the president, met me. I said it's not a healthy trend in Karnataka that lawyers and police should clash. Both have very important duties. One, police and the lawyers to protect the citizens' rights and liberties. So therefore both require to assist the courts. Now if they start fighting, criminals will thrive. So they should sit together and sort out the matter. I think it must have happened by now. But also the fact that there were attacks on the media there. Media must not be attacked. Let me tell you, media do a great job these days. Otherwise, everything will be under the carpet. So I personally feel police as well as the lawyers must show respect to media. But media should also do better training for their people, for writing. Sometimes they distort. One of the television men from GTV showed me wrongly. And I know your proprietor. This is not done. I never said if I had been a Gujarat governor, I would have done this. I said I will not do it in Karnataka without consultation. Is that correct? But how can the media say which I have not said? This must be realized. People take you as gospel truth. ನ್ಯಾಯಮೂರ್ತಿ ಬನ್ನೂರು ಮಠ ಅವರ ವಿವಾದ ಈಗ ಮತ್ತೊಂದು ತಿರುವು ಪಡ್ಕೊಂಡಿದೆ. ಮತ್ತೊಂದು ಸಲ ರಾಜ್ಯಪಾಲರು ಬಿಜೆಪಿ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರ ಅವರಿಂದ. ವೀರೇಂದ್ರ, ಬನ್ನೂರು ಮಠ ನೇಮಕ ಕುರಿತಂತೆ ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ಚರ್ಚೆಗಳು ನಡೀತಾ ಇದ್ವು. ಆದರೆ ಈಗ ಮತ್ತೆ ರಾಜ್ಯಪಾಲರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಭಾವನಾ, ಲೋಕಾಯುಕ್ತಕ್ಕೆ ಏನು ಲೋಕಾಯುಕ್ತರನ್ನ ನೇಮಕ ಮಾಡುವಂತ ವಿಚಾರ ಇತ್ತು ಲೋಕಾಯುಕ್ತ ಸಂಸ್ಥೆಗೆ. ಈಗ ಅದಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ಅಂತ ಹೇಳ್ಬೋದು.
ಇಷ್ಟು ದಿನದವರೆಗೂ ಕೂಡ ರಾಜ್ಯ ಸರ್ಕಾರ ಬನ್ನೂರು ಮಠ ಅವರನ್ನ ನೇಮಿಸುವಂತೆ ರಾಜ್ಯಪಾಲರ ಮೇಲೆ ಒತ್ತಡವನ್ನ ಹೇರ್ತಾ ಇತ್ತು. ಆದ್ರೆ ರಾಜ್ಯಪಾಲರು ಅದನ್ನ ಸಕ್ತವಾಗಿ ನಿರಾಕರಿಸ್ತಾ ಬಂದಿದ್ರು. ಆದ್ರೆ ಬನ್ನೂರು ಮಠ ಅವ್ರನ್ನ ಹೆಸರನ್ನ ಯಾಕೆ ನಿರಾಕರಿಸ್ತಾ ಇದ್ದಾರೆ ಅಂತ ನೋಡಿದ್ರೆ, ಪ್ರಮುಖವಾಗಿ ಮುಂದೆ ಇದ್ದಂಥದ್ದು ನ್ಯಾಯಾಂಗ ಬಡಾವಣೆಯಲ್ಲಿ ನಿವೇಶನ ಪಡೆದಂತ ಏನು ವಿವಾದ ಇತ್ತು, ಆರೋಪ ಇತ್ತು. ಆ ಹಿನ್ನೆಲೆಯಲ್ಲಿ ಅವ್ರು ನಿರಾಕರಿಸ್ತಾ ಇದ್ದಾರೆ ಅಂತಲೇ ಎಲ್ಲರೂ ಕೂಡ ತಿಳ್ಕೊಂಡಿದ್ರು. ಆದ್ರೆ ಇವತ್ತು ಹೊಸ ಬಾಂಬನ್ನ ಸಿಡಿಸಿದ್ದಾರೆ ರಾಜ್ಯಪಾಲರು. ಅವ್ರು ಹೇಳೋದು, ನ್ಯಾಯಮೂರ್ತಿ ಬನ್ನೂರು ಮಠ ಅವ್ರನ್ನ ಲೋಕಾಯುಕ್ತರನ್ನಾಗಿ ನೇಮಿಸಲಿಕ್ಕೆ ನಿವೇಶನದ ವಿವಾದ ಕಾರಣ ಅಲ್ಲವೇ ಅಲ್ಲ, ಅದಕ್ಕೆ ಬೇರೆಯದೇ ಕಾರಣ ಇದೆ, ಬೇರೆಯದೇ ಇನ್ನೊಂದು ವಿಚಾರ ಇದೆ. ಆ ಕಾರಣಕ್ಕಾಗಿ ನಾನು ಅವರ ಹೆಸರನ್ನ ತಿರಸ್ಕರಿಸಿದ್ದೇನೆ. ಅದನ್ನ ಹೊರತುಪಡಿಸಿ ನ್ಯಾಯಾಂಗ ಬಡಾವಣೆಯಲ್ಲಿ ನಿವೇಶನ ಪಡೆದಿರಬಹುದಾಗಿರ್ಬೋದು ಅಥವಾ ಅಕ್ರಮ ನಿವೇಶನ ಹೊಂದಿರಬಹುದು, ಆ ವಿಚಾರ ಅಲ್ಲವೇ ಅಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂಲಕ ಮತ್ತೊಂದು ತಿರುವನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವ ವಿಚಾರ ಅದು ಏನು ಅನ್ನೋದನ್ನ ಅವರು ಬಹಿರಂಗಪಡಿಸಲಿಕ್ಕೆ ಇಷ್ಟಪಡ್ಲಿಲ್ಲ ಭಾವನಾ. ಇನ್ನುಳಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ರಾಜ್ಯ ಸರ್ಕಾರದ ಮೇಲೆ ಮತ್ತೆ ಅವರು ಚಾಟಿಯನ್ನು ಬೀಸಿದ್ರು. ಪ್ರಮುಖವಾಗಿ ಸಂತೋಷ್ ಹೆಗ್ಡೆ ಅವರು ನೀಡಿರುವಂತಹ ಗಣಿ ವರದಿಯ ವಿಚಾರ, ಗಣಿ ವರದಿಯನ್ನ ಅನುಷ್ಠಾನ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಸಕ್ತಿ ಇಲ್ಲವೇ ಇಲ್ಲ. ಅದು ಸಂತೋಷ್ ಹೆಗ್ಡೆ ಅವರ ವರದಿಯನ್ನ ವೈಟ್ ವಾಶ್ ಮಾಡ್ಲಿಕ್ಕೆ ಹೊರಟಿದೆ. ಯಾವುದೇ ಕಾರಣಕ್ಕೂ ಅದನ್ನ ಅನುಷ್ಠಾನ ಮಾಡದೆ ಅದನ್ನ ಮೂಲೆ ಗುಂಪು ಮಾಡ್ಲಿಕ್ಕೆ ಹೊರಟಿದೆ ಅಂತೇಳಿ ಚಾಟಿ ಬೀಸಿದ್ರು. ಸಂತೋಷ್ ಹೆಗ್ಡೆ ಅವ್ರನ್ನ ಎಲ್ಲರೂ ಕೂಡ ಗೌರವಿಸ್ತಾರೆ. ಆದ್ರೆ ಸಂತೋಷ್ ಹೆಗ್ಡೆ ಅವರ ವರದಿಯನ್ನ ಅವರು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅನುಷ್ಠಾನ ಮಾಡಬಾರದು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತಿದೆ ಅನ್ನುವಂತ ಮಾತನ್ನು ಹೇಳಿದ್ರು. ಉಳಿದಂತೆ ಲೋಕಾಯುಕ್ತಕ್ಕೆ ಹೊಸ ಅಧಿಕಾರಿಗಳನ್ನ ನೇಮಿಸಿರುವಂತದ್ದು, ಪ್ರಮುಖ ಏನು ಹುದ್ದೆಗಳಿಗೆ ಕೆಲವು ಆರೋಪ ಹೊತ್ತಿರುವಂತಹ ಅಧಿಕಾರಿಗಳನ್ನ ತಂದು ಕೂಡಿಸಿರುವ ವಿಚಾರಕ್ಕೂ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಏನು ಗಣಿ ವರದಿಯನ್ನ ತನಿಖೆ ಮಾಡಿದ್ರು, ಗಣಿ ವರದಿಯನ್ನ ನೀಡಿದ್ರು, ಆ ಅಧಿಕಾರಿಗಳನ್ನ ಈಗಾಗಲೇ ಎತ್ತಂಗಡಿ ಮಾಡಲಾಗಿದೆ. ಇವೆಲ್ಲವೂ ಕೂಡ ಸಾಕಷ್ಟು ಸಂಶಯಕ್ಕೆ ಆಸ್ಪದ ನೀಡ್ತಾ ಇದೆ ಅನ್ನೋ ಮಾತನ್ನ ರಾಜ್ಯಪಾಲರು ಹೇಳಿದ್ರು. ಭಾವನಾ. ವೀರೇಂದ್ರ, ಆದ್ರೆ ಪ್ರಮುಖವಾಗಿ ಗಮನ ಹರಿಸಬೇಕಾಗಿರುವಂತಹದ್ದು, ಈಗಾಗಲೇ ನಾವು ಸದಾನಂದ ಗೌಡ್ರನ್ನ ಕೂಡ ನೋಡಿದ್ವಿ. ಒಂದು ಬಾರಿ ಅಲ್ಲ, ಹಲವಾರು ಬಾರಿ ಹೋಗಿ ಬನ್ನೂರು ಮಠನ ಆಯ್ಕೆ ಮಾಡುವಂತೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು. ಆದರೂ ಕೂಡ ಈಗ ರಾಜ್ಯಪಾಲರು ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅಂದ್ರೆ ಮತ್ತೊಮ್ಮೆ ಬಿಜೆಪಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಸೊ ಇನ್ನೊಂದು ಸುತ್ತಿನ ಯುದ್ಧ ಆರಂಭ ಆಗಬಹುದಾ ರಾಜ್ಯಪಾಲರು ಮತ್ತು ಬಿಜೆಪಿ ಸರ್ಕಾರದ ನಡುವೆ? ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇಲ್ಲ ಭಾವನಾ. ಇವರು ಸ್ಪಷ್ಟವಾಗಿ ಹೇಳ್ತಿರೋದೇನಂದ್ರೆ, ಬನ್ನೂರು ಮಠ ಹೆಸರನ್ನ ಕೈಬಿಟ್ಟು ಬೇರೆ ಯಾರದೇ ಹೆಸರನ್ನ ನೀವು ಸೂಚಿಸಿ, ನಾನು ಅರ್ಧ ಗಂಟೆಯ ಒಳಗಾಗಿ ಆ ಹೆಸರನ್ನ ಕ್ಲಿಯರ್ ಮಾಡ್ತೇನೆ. ಅಂದ್ರೆ ಅರ್ಹರನ್ನ ನೀವು ಸೂಚಿಸಿದ್ದೇ ಆದಲ್ಲಿ ಅರ್ಧ ಗಂಟೆಯ ಒಳಗಾಗಿ ನಾನು ಹೊಸ ಲೋಕಾಯುಕ್ತರನ್ನ ನೇಮಿಸಲಿಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆಯನ್ನ ನೀಡ್ತೇನೆ ಅನ್ನೋ ಮಾತನ್ನ ರಾಜ್ಯಪಾಲರು ಹೇಳ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಕಾನೂನು ಸಚಿವ ಸುರೇಶ್ ಕುಮಾರ್ ಹಾಗೂ ಗೃಹ ಸಚಿವ ಆರ್ ಅಶೋಕ್ ರಾಜ್ಯಪಾಲರ ಜೊತೆ ಮಾತುಕತೆ ನಡೆಸಿದ್ರು. ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಈ ಒಂದು ಮಾತುಕತೆ ನಡೀತು. ಅದರ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೂಡ ಹೇಳಿದ್ರು, ಕಾನೂನು ಸಚಿವ ಹಾಗೂ ಗೃಹ ಸಚಿವರು ಇಬ್ರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ. 8-10 ದಿನದ ಒಳಗಾಗಿ ಎಲ್ಲಾ ಗೊಂದಲಗಳನ್ನ ಪರಿಹರಿಸ್ತೇವೆ, ಲೋಕಾಯುಕ್ತರ ನೇಮಕಕ್ಕೆ ಬೇಕಾದಂತಹ ಒಂದು ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಅವರು ಹೊಸ ಪ್ರಪೋಸಲ್ ನ ಕಳಿಸಬಹುದು ಅನ್ನುವಂತ ನಂಬಿಕೆ ನನಗಿದೆ. ಸೂಕ್ತವಾದ ಅರ್ಹ ವ್ಯಕ್ತಿಯನ್ನ ಕಳಿಸಿದ್ರೆ ನಾನು ಒಪ್ಪಿಗೆ ಸೂಚಿಸ್ತೇನೆ ಅನ್ನೋ ಮಾತನ್ನು ಕೂಡ ರಾಜ್ಯಪಾಲರು ಹೇಳಿದ್ದಾರೆ. ಭಾವನಾ, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. इनके फंक्शन तो ऐसे ही डेमोक्रेसी चलती है. हम लोग देश को चलाना है, छोटी मोटी बात पे नहीं है कोई, ये प्रिंसिपल की बातें होती. और गवर्नर के लिए तो बहुत जरूरी है संविधान की रक्षा करना, कानून की रक्षा करना. और कोई यहाँ मैं सरकार थोड़ी चला सकता हूँ. और मैं सम्मान करता हूँ गवर्नमेंट का, ऐसी बात नहीं है. मेरे काफ़ी लोग मंत्रियों में बहुत अच्छे मित्र हैं और मैं उनका बड़ा सम्मान करता हूँ. सिविल सर्विस यहाँ की कितनी अच्छी है. अभी आपने रंगनाथ जी का पूछा, वो इतने देवता आदमी हैं, कितनी मेहनत करते हैं. ये रियाज, ये भी तो ऑफिसर हैं, अपराइट. We should cooperate to run the system. अगर आप भी मुलजिमों का साथ दोगे तो कैसे काम करेंगे? ಎರಡನೇ ಉಪ ಲೋಕಾಯುಕ್ತರಾಗಿ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರಾಜ್ಯಪಾಲ ಭಾರದ್ವಾಜ್ ಚಂದ್ರಶೇಖರಯ್ಯ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಸಚಿವರಾದ ಎಸ್ ಸುರೇಶ್ ಕುಮಾರ್, ಆರ್ ಅಶೋಕ್, ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಉಪಸ್ಥಿತರಿದ್ದರು. ಮೈಸೂರು ಜಿಲ್ಲೆಯವರಾದ ಚಂದ್ರಶೇಖರಯ್ಯ 1995-2004 ರಾಜ್ಯ ಹೈಕೋರ್ಟ್ ಜಡ್ಜ್ ಆಗಿ ಕಾರ್ಯನಿರ್ವಹಿಸಿದರು. 2004ರಿಂದ 2009 ಗ್ರಾಹಕ ವ್ಯಾಜ್ಯಗಳ ಆಯೋಗದ ಅಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸಿದರು.
ಈಗ ಒಂದು ವಿರಾಮ ನಂತರ ಸುವರ್ಣ ಸುದ್ದಿ ಮುಂದುವರಿಯುತ್ತೆ.